ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀರಿ, ಬೆಲೆ ಏರಿಕೆಯೂ ಮಾಡಿದ್ದೀರಿ. ಹಾಗಿದ್ರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ? ಬೊಕ್ಕಸಕ್ಕೆ ಕಣ್ಣು ಹಾಕುವಂಥ ಕೆಲಸ ನಡೀತಿರ್ಬೋದು ಅಂತ ನನ್ನ ಅನುಮಾನ. ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂಥ ಕೆಲಸ ನಡೀತಿರ್ಬೋದು ಅನ್ನೋ ನನ್ನ ಅನುಮಾನ. ಇಲ್ಲದೇ ಇದ್ದರೆ ಸಾಲನೂ ಜಾಸ್ತಿ ಮಾಡ್ತೀರಿ, ಬೆಲೆಯೂ ಏರಿಕೆ ಮಾಡಿದ್ದೀರಿ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ. ಅಂದರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ. ನಾನು ಹೇಳೋದೇನು ಅವ್ರ ಹೇಳಿಕೆ ಪ್ರಕಾರ ಏನು ಅಂದರೆ, ನಮಗೆ ನಮ್ಮ ಪಕ್ಷದವರೇ ಟೀಕೆ ಮಾಡಿದ್ರು ಮರ್ಯಾದೆ ಇಲ್ಲದ ಥರ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪರೋಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ. ಈಗೇನು ಮಾಡ್ತೀರಿ? ನಾವು ಮಾತಿನಲ್ಲಿ ಹೊಡಿತಾ ಇದ್ದೀವಿ, ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದನ್ನು ದೂರ ಇಲ್ಲ. ಈಗ ನಾವು ಮಾತಿನಲ್ಲಿ ಏನು ಹೊಡಿತಾ ಇದ್ದೀವಿ ಅದು ಅವ್ರಿಗೆ ನಾಟ್ತಾ ಇಲ್ಲ ಅಂದಾಗ ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗಲಾದ್ರೂ ಅವರಿಗೆ ಅರ್ಥ ಆಗುತ್ತೆ. ಮತ್ತು ಜನಾಭಿಪ್ರಾಯ ಅನ್ನೋದಿದೆಯಲ್ಲ, ಜನಾಭಿಪ್ರಾಯ ರೂಪುಗೊಳ್ತಾ ಇರುತ್ತೆ. ಜನ ಪ್ರತಿನಿತ್ಯ ತಮ್ಮ ಭಾವನೆ ವ್ಯಕ್ತಪಡಿಸೋಕ್ಕಾಗಲ್ಲ, ಚುನಾವಣೆಯಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ, NDAಯ ಭಾಗ BJP ಮತ್ತು JDS, NDAಯ ಭಾಗ. ಆದರೆ ಒಂದು ಪಕ್ಷವಾಗಿ ನಮ್ಮ ಪಕ್ಷದ ಚಟುವಟಿಕೆಗಳನ್ನು ನಾವು ಕೆಲವೊಮ್ಮೆ ಒಟ್ಟಾಗೂ ಮಾಡ್ತೀವಿ, ಕೆಲವೊಮ್ಮೆ ಪ್ರತ್ಯೇಕವಾಗೂ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಒಟ್ಟಾಗಿ ಮಾಡಬೇಕು? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಒಟ್ಟಾಗಿ ಮಾಡಲಿಲ್ವ ನಾವು? ಮಧ್ಯದಲ್ಲಿ ಒಟ್ಟಾಗೂ ಕೆಲಸ ಮಾಡ್ತೀವಿ. ಒಂದು ಸಂಘಟನೆಯಾಗಿ ನಿತ್ಯ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ವರ್ಕಿಂಗ್ ಸ್ಟೈಲು BJP ಮತ್ತು JDS ವರ್ಕಿಂಗ್ ಸ್ಟೈಲು ಭಿನ್ನವಾಗಿದ್ದರೂ ಕೂಡ ಉದ್ದೇಶ ಒಂದೇ ಇದೆ. NDAಯ ಭಾಗ ನಾವು ಎರಡೂ. ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು, ಅವ್ರ ಭ್ರಷ್ಟಾಚಾರವನ್ನು ನಾವು ಒಟ್ಟಿಗೆ ಸೇರಿ ಬಯಲಿಗೆಳೆಯೋ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನ ಮಂಡಲದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ.